ನಮಸ್ಕಾರ ಪ್ರಿಯ ವೀಕ್ಷಕರ. ಅಡುಗೆ ಮಾಡುವಂತಹ ಕೈಗಳಿಗೆ ಅಧಿಕಾರ ಕೊಡಬಹುದಾ? ಹಾಗಾದ್ರೆ ಕೊಟ್ರೆ ಯಾವ ಪ್ರಮಾಣದಲ್ಲಿ ಸ್ಥಾನಮಾನವನ್ನು ಕೊಡಬಹುದು? ಇದರಿಂದ ನಿಜವಾಗ್ಲೂ ಮಹಿಳೆಯರಿಗೆ ಏನ್ ಲಾಭ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲೆಂದ್ರೆ ದೇಶದಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ ತರಲು ಕಳೆದ 2 ದಶಕಗಳಿಂದ ಸರ್ಕಾರಗಳು ಸರ್ಕಸ್ ಮಾಡ್ತಿವೆ. ಆದ್ರೆ ಇದರ ಹಿಂದಿರುವ ರಾಜಕಾರಣ ಈ ವಿಧೇಯಕ ಶಾಸನವಾಗಲು ಬಿಡ್ತಾ ಇಲ್ಲ. ನೀವು ಮಹಿಳೆಯರಾಗಿದ್ರೆ ಮಿಸ್ ಮಾಡದೆ ನೋಡಿ. ಇನ್ನು ಪುರುಷರಾಗಿದ್ದಂತೂ ಕೊನೆಯ ತನಕ ಸ್ಟೋರಿಯನ್ನ ನೋಡೋದಂತೂ ಮರಿಬೇಡಿ. ವಿದ್ಯಾರ್ಥಿಯಾಗಿದ್ರೆ ನಿಮ್ಗೆ ಖಂಡಿತವಾಗಿಯೂ ಪೂರ್ಣ ಮಾಹಿತಿ ಸಿಗ್ತಿದೆ. ದೇಶದಲ್ಲಿ ಈಗ ಎಲ್ಲೇ ನೋಡಿದ್ರು ಮಹಿಳಾ ಬಿಲ್ ಬಗ್ಗೆ ಚರ್ಚೆ. ಬೈ ದ ವೈ, ಈ ಬಿಲ್ ಅಂದ್ರೆ ಯಾವುದೋ ಕರೆಂಟ್ ಬಿಲ್ಲು ಅಥವಾ ವಾಟರ್ ಬಿಲ್ಲು ಅಥವಾ ರೆಸ್ಟೋರೆಂಟ್ ಬಿಲ್ಲು ಅಲ್ಲ. ಮಹಿಳಾ ಮೀಸಲಾತಿ ವಿಧೇಯಕ. ಈ ವಿಧೇಯಕ ಏನು? ಯಾಕೆ ಈ ಬಿಲ್ ಸಂಸತ್ನಲ್ಲಿ ಪಾಸ್ ಆಗಿಲ್ಲ? ಇದರ ಹಿಂದಿರುವ ರಾಜಕಾರಣ ಏನು? ಬಿಜೆಪಿ ಮತ್ತು ವಿಪಕ್ಷಗಳ ನಡುವೆ ಡೆಡ್ ಲಾಕ್ ಆಗಿರುವ ವಿಷಯ ಯಾವುದು? ಇದರ ಹಿಂದೆ ಇರುವ ಅಮಿತ್ ಶಾ ರಣತಂತ್ರವಾದರೂ ಏನು? ಮುಂದೆ ಇದು ನಾವು ಯಾವ ಪರಿಣಾಮ ಬೀರುತ್ತೆ ಎಲ್ಲವನ್ನ ಪಿನ್ ಟು ಪಿನ್ ನಾನು ನಿಮ್ಗೆ ತಿಳಿಸ್ತೀನಿ. ಸಂಪೂರ್ಣ ಸೀದಾ ಸಾದಾ ಭಾಷೆಯಲ್ಲಿ ಅರ್ಥ ಮಾಡಿಸುವ ಪ್ರಯತ್ನವನ್ನ ಮಾಡ್ತೇನೆ. ಸೊ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ಟೋರಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ವೆಲ್ಕಮ್ ಟು ಮೋಜಾ 9. ನಾನು ಭರತ್ ಕೊಠಾರಿ. ಪ್ರಿಯ ವೀಕ್ಷಕರ, ನಿಮ್ಗೆ ನೆನಪಿರ್ಲಿ, ದೇಶದ ಸಂಸತ್ನಲ್ಲಿ 14%ಕ್ಕಿಂತ ಕಡಿಮೆ ಮಹಿಳೆಯರು ಸಂಸದರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಾಷ್ಟ್ರದ ನೀತಿ ನಿರ್ಧಾರಗಳಲ್ಲಿ ಬೆರಳೆಣಿಕೆಯಷ್ಟೇ ಮಂದಿ ಮಹಿಳೆಯರು ಪಾಲುದಾರರಾಗಿದ್ದಾರೆ. ಆದರೆ ಕ್ಯೂಬಾ, ಉಗಾಂಡದಂತಹ ದೇಶದಲ್ಲೇ ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಲಾಗಿದೆ. ಹೀಗಿರುವಾಗ ದೇಶದ ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರುವ ಮಹಿಳೆಯರಿಗೆ 33% ಸ್ಥಾನವನ್ನ ಸಂಸತ್ನಲ್ಲಿ ಮೀಸಲಿಡಲು ನಿರ್ಧರಿಸುವ ವಿಧೇಯಕವೇ ವುಮೆನ್ ರಿಸರ್ವೇಶನ್ ಬಿಲ್ ಅಂತ ಕರೆಯಲಾಗುತ್ತೆ. ಅಂದ ಹಾಗೆ 2023ರಲ್ಲೇ ಮಹಿಳಾ ಮೀಸಲಾತಿ ನೀಡಿ ನಾರಿ ಶಕ್ತಿ ವಂದನ್ ಅಧಿನಿಯಮ ಹೆಸರಲ್ಲಿ ಕಾಯ್ದೆ ರಚಿಸಲಾಗಿದೆ. ಸಂಸತ್ ಅವಿರೋಧವಾಗಿ ಈ ಕಾಯ್ದೆಗೆ ಒಪ್ಪಿಗೆ ನೀಡಿದೆ. ಹಾಗಿದ್ರೆ ಈಗ ಮತ್ತೆ ಮೋದಿ ಸರ್ಕಾರ ಮತಕ್ಕೆ ಈಗ ಮಹಿಳಾ ಮೀಸಲಾತಿ ವಿಧೇಯಕ ತರ್ತಾ ಇದೆ ಅಂತ ನೀವು ಕೇಳಬಹುದು. ಬೈ ದ ವೇ, 2023ರಲ್ಲಿ ನಾರಿ ಶಕ್ತಿ ವಂದನ್ ಕಾಯ್ದೆ ತಂದಾಗ ಭವಿಷ್ಯದಲ್ಲಿ ಮುಂದಿನ ಜನಗಣತಿಯಾದ ಬಳಿಕ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ ಸಂಸತ್ ಸ್ಥಾನವನ್ನ ರಾಜ್ಯಗಳಲ್ಲಿ 815 ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 35 ಒಟ್ಟು 850 ಸೀಟ್ಗಳಿಗೆ ಹೆಚ್ಚಿಸಿ ಮೀಸಲಾತಿ ನೀಡಲಾಗುವುದು ಅಂತ ಸರ್ಕಾರ ಹೇಳಿತ್ತು. ಹೀಗಾಗಿ ಕಾಯ್ದೆ ಅಂಗೀಕಾರವಾಗಿದ್ರೂ ಅದರ ಅಧಿಸೂಚನೆಯನ್ನ ಹೊರಡಿಸಿರಲಿಲ್ಲ. ಮುಂದೆ ಕಾಯೋ ಬದಲು ಮಹಿಳಾ ಮೀಸಲಾತಿಯನ್ನ ಈಗಿರುವ 543 ಬಲದ ಸ್ಥಾನಗಳಲ್ಲೇ ವಿಂಗಡಿಸಿ ಸ್ತ್ರೀಯರಿಗೆ ನೀಡಬಹುದಲ್ವಾ ಅಂತ ನೀವು ಕೇಳಬಹುದು. ಹೀಗೆ ಮಾಡಿದ್ರೆ 180 ಸೀಟ್ಗಳನ್ನ ದಿಢೀರಂತ ಮಹಿಳೆಯರು ಮೀಸಲು ನೀಡಬೇಕು. ಈಗಾಗಲೇ ಈ ಕ್ಷೇತ್ರದಿಂದ ಗೆದ್ದಿರುವ ಸಂಸದರಿಗೆ ಕೋಕ್ ನೀಡಬೇಕಾಗುತ್ತೆ. ಇದು ಎಲ್ಲಾ ಪಕ್ಷಗಳಿಗೂ ಹೊಸದೊಂದು ರಾಜಕೀಯ ಬಿಕ್ಕಟ್ಟು ಎದುರಾಗುವುದು ಸಾಧ್ಯತೆ ಇದೆ. ಈ ಕಾರಣದಿಂದಲೇ 2008ರಿಂದಲೇ ಈ ಕಾಯ್ದೆಯ ಪೂರ್ಣ ಅನುಷ್ಠಾನವನ್ನ ಪಕ್ಷಗಳ ಮುಂದೆ ತಳ್ಳುತ್ತಲೇ ಬರ್ತಾ ಇದೆ. ಹೀಗಾಗಿ ಮೋದಿ ಸರ್ಕಾರ ಜನಗಣತಿಯ ಆಧರಿಸಿ ಕ್ಷೇತ್ರ ವಿಂಗಡಣೆ ಮಾಡಿ ಸೀಟ್ ಹೆಚ್ಚಿಸಿ ಮಹಿಳಾ ಮೀಸಲಾತಿ ನೀಡ್ತೇವೆ ಅಂತ ಹೇಳಿತ್ತು. ಈ ಮೀಸಲಾತಿ ಕಾನೂನಾಗಿ ಜಾರಿಯಾಗಲು 3 ಇನ್ನಿತರ ವಿಧೇಯಕ ಅಂಗೀಕಾರವಾಗಬೇಕಾಗುತ್ತೆ. ಒಂದು, ರಾಜ್ಯಗಳಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಲು ಸಾಂವಿಧಾನಿಕ ತಿದ್ದುಪಡಿ ವಿಧೇಯಕ. ಮತ್ತೊಂದು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೀಟ್ ಸಂಖ್ಯೆ ಹೆಚ್ಚಳ ಮಾಡುವ ವಿಧೇಯಕ. ಮತ್ತೊಂದು, ಮಹಿಳಾ ಮೀಸಲಾತಿ ವಿಧೇಯಕ. ಈ 3 ಬಿಲ್ಗಳು ಏಕಕಾಲದಲ್ಲಿ ಸಂಸತ್ ಅಂಗೀಕಾರ ಮಾಡಿದ್ರೆ ಸ್ತ್ರೀಯರಿಗೆ ಮೀಸಲಾತಿ ನೀಡುವುದು ಸುಲಭ. ಸಾಂವಿಧಾನಿಕ ತಿದ್ದುಪಡಿಯಂತಹ ಮಹತ್ವದ ವಿಧೇಯಕ ಸಂಸತ್ ಅಂಗೀಕಾರಕ್ಕೆ 3/2 ಬಹುಮತ ಅಗತ್ಯ. ಅಂದ್ರೆ 543ರಲ್ಲಿ 360 ಮತಗಳು ಬಿಲ್ ಪರವಾಗಿ ಬೇಕು. ಆದ್ರೆ ಮೋದಿ ಸರ್ಕಾರಕ್ಕೆ ಅಷ್ಟೊಂದು ಸಂಖ್ಯೆ ಇಲ್ಲ. ಹೀಗಾಗಿ ವಿಪಕ್ಷ ಬೆಂಬಲ ಬೇಕೇ ಬೇಕು. ಈ ಹಿಂದೆ 2023ರಲ್ಲೇ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ವಿಪಕ್ಷಗಳು ಬೆಂಬಲಿಸಿದ್ದಾಗ ಈಗ ಅದನ್ನೇ ಅನುಷ್ಠಾನಗೊಳಿಸಲು ವಿಪಕ್ಷಗಳು ಯಾಕೆ ಬೆಂಬಲಿಸ್ತಾ ಇಲ್ಲ ಅಂತ ಪ್ರಶ್ನೆ ನಿಮ್ಗೆ ಎದುರಾಗಬಹುದು. ನಿಜವಾದಂತಹ ಕ್ಯಾಚ್ ಇರೋದೇ ಇಲ್ಲಿ. ವಿಷಯವನ್ನ ಗಮನವಿಟ್ಟು ಕೇಳಿ. ಈ ಹಿಂದೆ ಸರ್ಕಾರ ಮಹಿಳಾ ಮೀಸಲಾತಿಯನ್ನ ಮುಂದಿನ ಅಂದ್ರೆ 2026ರ ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ ಸಂಸತ್ ಸದಸ್ಯರ ಸ್ಥಾನ ಹೆಚ್ಚಿಸಿ ಮೀಸಲಾತಿ ನೀಡ್ತೀವಿ ಅಂತ ಹೇಳಿತ್ತು. ಆದ್ರೆ ವಿಶೇಷ ಅಧಿವೇಶನದಲ್ಲಿ 2026 ಜನಗಣತಿ ಆಧಾರದ ಬದಲಾಗಿ
2011ರ ಜನಗಣತಿ ಆಧಾರದಲ್ಲೇ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ ಮಹಿಳೆಯರಿಗೆ ಸ್ಥಾನ ನೀಡ್ತೀವಿ ಅಂತ ಕೊನೆ ಕ್ಷಣದಲ್ಲಿ ಬದಲಾವಣೆ ತಂತು. 15 ವರ್ಷ ಹಿಂದಿನ ಜನಗಣತಿ ಡಾಟಾ ಆಧಾರದಲ್ಲಿ ಮೀಸಲಾತಿ ಏಕೆ ಅನ್ನೋದು ಒಂದು ಪ್ರಶ್ನೆಯಾಗಿದ್ರೆ, 2026ರ ಜನಗಣತಿ ಆಧಾರದಲ್ಲೇ ಕ್ಷೇತ್ರ ಪುನರ್ ವಿಂಗಡಣೆ ಮಾಡ್ತೀವಿ ಅಂದಿದ್ದ ಸರ್ಕಾರವೇ ಈಗ 2011ರ ಜನಗಣತಿ ಆಧರಿಸಿ ಪುನರ್ ವಿಂಗಡಣೆ ಏಕೆ ಅನ್ನೋದು ಮತ್ತೊಂದು ಪ್ರಶ್ನೆ ವಿಪಕ್ಷಗಳದ್ದು. ಅಲ್ಲದೆ ಮಹಿಳಾ ಮೀಸಲಾತಿ ಜೊತೆಗೆ ಕ್ಷೇತ್ರಗಳ ಪುನರ್ ವಿಂಗಡಣೆ ಮಾಡಿ ತಮಗೆ ಬೇಕಾದ ರಾಜಕೀಯ ಲಾಭ ಪಡೆಯುವ ಷಡ್ಯಂತ್ರ ಎಂಬುದು ವಿಪಕ್ಷಗಳ ಟೀಕೆ. ಆದರೆ ಕೇಂದ್ರ ಬಿಜೆಪಿ ಸರ್ಕಾರ 2021ರ ಲೋಕಸಭಾ ಚುನಾವಣೆಗೆ ನಾವು ಮೀಸಲು ನೀಡಲು ನಿರ್ಧರಿಸಿದ್ದೇವೆ. ಈಗಾಗಲೇ ಸಾಕಷ್ಟು ವಿಳಂಬವಾಗಿದೆ. ನಮ್ಮ ಬಳಿ ಆಯ್ಕೆಗಳು ಇರಬೇಕಾದ್ರೆ ಇನ್ನಷ್ಟು ವರ್ಷ ಏಕೆ ಕಾಯಬೇಕು ಎಂಬುದು ಆಡಳಿತ ಪಕ್ಷದ ಪ್ರಶ್ನೆ. ಆದರೆ ಅಸಲಿ ರಾಜಕಾರಣ ಇರುವುದೇ ಇಲ್ಲಿ. 2026 ಜನಗಣತಿ ಈಗ ತಾನೇ ಆರಂಭವಾಗಿದೆ. ಮುಕ್ತಾಯವಾಗಲು ಕನಿಷ್ಠ 6 ತಿಂಗಳು ಬೇಕು. ಅದರ ಡಾಟಾ ಆಧರಿಸಿ ಕ್ಷೇತ್ರ ಪುನರ್ ವಿಂಗಡಣೆಗೆ ಕನಿಷ್ಠ ಅಂದ್ರೂ 3 ವರ್ಷಗಳು ಬೇಕೇ ಬೇಕು. ವಿಶೇಷ ಆಯೋಗ ರಚಿಸಿ ಅಹವಾಲು ಕೇಳಿ ಬಳಿಕ ಭೌಗೋಳಿಕ ಸೀಮೆ ತಯಾರಿಸಲು ಕಾಲಾವಕಾಶವಿದೆ. ಆದರೆ ಸರ್ಕಾರ 2011ರ ಡಾಟಾ ಈಗಾಗಲೇ ಲಭ್ಯವಿದೆ. ಅದರ ಪಟಾಪಟ್ ಕ್ಷೇತ್ರ ವಿಂಗಡಣೆ ಮಾಡಿದ್ರೆ ಕನಿಷ್ಠ 1 ವರ್ಷದಲ್ಲಿ ಮುಕ್ತಾಯವಾಗುತ್ತೆ ಎಂಬುದು ಬಿಜೆಪಿಯ ಲೆಕ್ಕಾಚಾರ. ಅತ್ತ ವಿಪಕ್ಷಗಳು ಆರೋಪ ಏನು ಅಂದ್ರೆ, ಮುಂದಿನ ಚುನಾವಣೆ ಲೆಕ್ಕಾಚಾರವಿಟ್ಟುಕೊಂಡು ತರಾತುರಿಯಲ್ಲಿ ನಿಮಿಷ್ಟದ ನಿವೃತ್ತ ನ್ಯಾಯಾಧೀಶ ಅಥವಾ ಅಧಿಕಾರಿಗಳನ್ನ ಪುನರ್ ವಿಂಗಡಣಾ ಆಯೋಗದಲ್ಲಿ ಹಾಕಿ ನಿಮಗೆ ಬೇಕಾದಂತೆ ಕ್ಷೇತ್ರ ವಿಂಗಡಣೆ ಮಾಡ್ತೀರಾ ಅಂತ ಬಿಜೆಪಿ ಅತ್ತ ಕೈ ತೋರಿಸ್ತಾ ಇದೆ. ಈಗಾಗಲೇ ಚುನಾವಣಾ ಆಯೋಗವನ್ನೇ ಸರ್ಕಾರದ ಕೈಗೊಂಬೆ ಅಂತಿರುವಂತಹ ವಿಪಕ್ಷಗಳಿಗೆ ಡಿಲಿಮಿಟೇಷನ್ ಕಮಿಷನ್ ಮೇಲೂ ಅನುಮಾನ ಇದೆ. ಇನ್ನೊಂದ್ ಕಡೆ ಕಾಂಗ್ರೆಸ್ 2026ರ ಜನಗಣತಿ ಆಧರಿಸಿ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿ ನೀಡಲೇಬೇಕು ಎಂದು ಪಟ್ಟು ಹಿಡಿದಿದೆ. ಈಗ 2011ರ ಡಾಟಾ ಆಧರಿಸಿ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ ಮೀಸಲಾತಿ ನೀಡಿಬಿಟ್ರೆ ಮುಂದಿನ 25 ವರ್ಷ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡುವುದು ಸಾಧ್ಯವೇ ಇಲ್ಲ ಅಂತಿದೆ ಕಾಂಗ್ರೆಸ್. ಇದರಲ್ಲಿ ಇನ್ನೊಂದು ಆಯಾಮ ಅಂದ್ರೆ ಜನಸಂಖ್ಯೆಯನ್ನೇ ಆಧರಿಸಿ ಕ್ಷೇತ್ರ ವಿಂಗಡಣೆ ಮಾಡಿದ್ರೆ 1973ರಿಂದ ಜನಸಂಖ್ಯೆ ನಿಯಂತ್ರಣವನ್ನ ನಿಯಮಬದ್ಧವಾಗಿ ಮಾಡಿಕೊಂಡು ಬರುತ್ತಿರುವಂತಹ ದಕ್ಷಿಣ ಭಾರತ ರಾಜ್ಯಗಳಿಗೆ ಕಡಿಮೆ ಸಂಸದೀಯ ಸೀಟ್ಗಳು ಸಿಗಲಿವೆ ಎಂಬುದು ದಕ್ಷಿಣ ರಾಜಕೀಯ ನಾಯಕರ ಆತಂಕ. ಸೀಟ್ಗಳು ಕಡಿಮೆ ಆದ್ರೆ ದೇಶದ ಪ್ರಮುಖ ನಿರ್ಧಾರಗಳಲ್ಲಿ ದಕ್ಷಿಣ ಭಾರತೀಯರು ಮೂಲೆ ಗುಂಪಾಗ್ತೀವಿ ಎನ್ನುವ ಭಯ ಅವರದ್ದು. ಆದರೆ ಕೇಂದ್ರ ಸರ್ಕಾರ ಈಗ 543ರಲ್ಲಿ ಶೇಕಡಾವಾರು ಎಷ್ಟು ಸೀಟ್ ಇದೆಯೋ ಅಷ್ಟೇ ಸೀಟ್ಗಳನ್ನ ಕೊಡ್ತೀವಿ ಅಂತ ಹೇಳಿದೆ. ಹಾಗಿದ್ರೆ ಜನಗಣತಿ ಆಧಾರದಲ್ಲಿ ಮತ್ಯಾಕೆ ಕ್ಷೇತ್ರ ಮರು ವಿಂಗಡಣೆ ಮಾಡ್ತೀರಾ? ಹಾಗೆ ಶೇಕಡಾವಾರು ಸೀಟ್ ಹಂಚಿಕೆ ಮಾಡಿ ಅಂತ ದಕ್ಷಿಣದ ವಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದಕ್ಷಿಣದ ರಾಜ್ಯಗಳು ನಮಗೆ ಅನ್ಯಾಯವಾಗೋದಿಲ್ಲ ಅನ್ನೋದನ್ನ ಅದನ್ನೇ ಲಿಖಿತ ರೂಪದಲ್ಲಿ ನೀಡಿ ಅಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿದೆ. ಆದ್ರೆ ಕೇಂದ್ರ ಲಿಖಿತ ರೂಪದಲ್ಲಿ ನೀಡಲು ತಯಾರಿಲ್ಲ. ಆದ್ರೆ ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಮಾಡ್ತೀವಿ ಅಂದಿದೆ. ಇಷ್ಟೆಲ್ಲ ಚರ್ಚೆಗಳ ಬಳಿಕ ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಸೋಲಾಗಿದೆ. ಸದ್ಯ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವಿನ ರಾಜಕೀಯ ಗಲಾಟೆಯಲ್ಲಿ ಸದ್ಯಕ್ಕಂತೂ ಸ್ತ್ರೀಯರಿಗೆ ರಿಸರ್ವೇಶನ್ ಸಿಗೋದು ಅನುಮಾನ. ಈ ಎಲ್ಲಾ ತಾಂತ್ರಿಕತೆಯ ಹೊರತಾಗಿ ಆಡಳಿತಾರೂಢ ಬಿಜೆಪಿ ಮತ್ತು ಕಾಂಗ್ರೆಸ್ ನೇತೃತ್ವದ ವಿಪಕ್ಷಗಳು ಹೊಸ ದಾರಿ ಹುಡುಕ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಈ ವರದಿ ನಿಮ್ಗೆ ಇಷ್ಟವಾಗಿದ್ರೆ ಖಂಡಿತ ಲೈಕ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಶೀಘ್ರದಲ್ಲೇ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.